ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ನನ್ನ ಮಗನೇ ಎಲ್ರಿಗೂ ವೆಲ್ಕಮ್ ಮಾಡಿದ್ದಾನೆ. ಹಾಗೆಯೇ ವಿಡಿಯೋನ ಫುಲ್ ಕೊನೆಯವರೆಗೂ ನೋಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಹಸ್ಬೆಂಡ್ ರಿಲೇಷನ್ ಅವ್ರದ್ದೊಬ್ರದ್ದು ಮದುವೆ ಇತ್ತು. ಅದಕ್ಕೋಸ್ಕರ ರೆಡಿ ಆಗಿಬಿಟ್ಟು ಎಲ್ಲರೂ ಹೋಗಿದ್ವಿ. ಅವಳು ಚಿಕ್ಕ ಹುಡುಗಿಯಿಂದ ಅಜ್ಜಿ ಮನೆಯಲ್ಲೇ ಬೆಳೆದಿದ್ದರಿಂದ ಅವರೇ ಸಾಕಿ ಅವರೇ ಎಲ್ಲ ಅವ್ರ ಮನೇಲೇ ಮದುವೆ ಎಲ್ಲ ಮಾಡಿಕೊಡ್ತಾ ಇದ್ದಾರೆ ನಂಜನಗೂಡಲ್ಲಿ. ಹಾಗೆ ನಮ್ಮೂರಿಂದ ನಮ್ಮ ರಿಲೇಷನ್ಗಳೆಲ್ಲ ಹೋಗಿದ್ವಿ. ಅವರು ಎಲ್ಲ ರೆಡಿ ಆಗಿಬಿಟ್ಟು ಶಾಸ್ತ್ರ ಎಲ್ಲ ಮಾಡ್ತಾಯಿದ್ದಾರೆ ಒಬ್ಬೊಬ್ಬರಾಗಿ. ಚೆನ್ನಾಗಿ ರೆಡಿಯಾಗಿದ್ಲು, ಹಾಗೆಯೇ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಡೆಕೋರೇಷನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕತ್ತನ್ನು ಕೂಡ ಅರಿಶಿನ ಹಚ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ಹಚ್ತಾ ಇದ್ದಾರೆ. ಲೇಡೀಸ್ ಹಾವಳಿ ಆಗಿಬಿಟ್ಟಿದೆ ಇವತ್ತು. ಹಾಗೆಯೇ ಎಲ್ಲೋ ಹಾಕ್ಕೊಂಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ರು. ಹಾಗೆ ಅವ್ರು ಶಾಸ್ತ್ರ ಮಾಡೋರು ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನೊಂದು ವಿಡಿಯೋ ಮಾಡಿಕೊಂಡೆ. 1 ಮಂತ್ ಆಗೋಕ್ಕೆ ಬಂತು, ಆದರೂ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಯಾರು ಬೇಜಾರು ಮಾಡ್ಕೋಬೇಡಿ, ಟೈಮ್ ಸಿಕ್ಕಲಿಲ್ಲ. ವಿಡಿಯೋ ಏನೋ ಮಾಡ್ಕೋತೀವಿ, ಹಾಗೆ ಎಡಿಟ್ ಮಾಡೋ ಅಷ್ಟರಲ್ಲಿ ತುಂಬ ಟೈಮ್ ಬೇಕು. ಹಾಗೆ ಅವ್ರ ಬ್ರದರ್ಸ್ಗಳೆಲ್ಲ ಶಾಸ್ತ್ರ ಮಾಡ್ತಾಯಿದ್ದಾರೆ. ಹಳದಿ ಶಾಸ್ತ್ರ ಎಲ್ಲ ಮುಗೀತು. ಟೆರೆಸ್ ಮೇಲೆ ನಮ್ಮ ರಿಲೇಷನ್ಗಳೆಲ್ಲ ಒಂದೇ ಕಡೆ ಸೇರಿದ್ವಿ ಅಲ್ವಾ. ಫುಲ್ ಎಂಜಾಯ್ ಮಾಡಿದ್ವಿ, ಡ್ಯಾನ್ಸ್ ಮಾಡಿದ್ವಿ. ಒಂಥರ ಖುಷಿಯಾಯಿತು. ಇದೇ ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ರಿಲೇಷನ್ ಅವ್ರ ಮದುವೆಲಿ ಇಷ್ಟು ಎಂಜಾಯ್ ಮಾಡಿರೋದು. ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ರು, ಹಾಗೆ ನಾವು ಹೋಗಿ ಡ್ಯಾನ್ಸ್ ಮಾಡಿದ್ವಿ. ಯಾರು ಏನು ಅನ್ಕೋತಾರೆ, ಏನು ಮಾಡ್ತಾರೆ ಅದೆಲ್ಲ ತಲೆನೇ ಕೆಡಿಸ್ಕೋಬಾರ್ದು. ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡಬೇಕು ಅಲ್ವಾ. ಹಾಗೆ ನಾವೊಂದು ರೌಂಡ್ ಡ್ಯಾನ್ಸ್ ಮಾಡಿದ್ವಿ. ಹಾಗೆ ನೆಕ್ಸ್ಟ್ ಗ್ರೂಪು ನಮಗಿಂತ ದೊಡ್ಡವರು ಆಂಟಿಗಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಎಲ್ಲರೂ ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ. ಈ ಥರ ಟೈಮ್ ಸಿಕ್ಕಾಗ ಮಾತ್ರ ಎಂಜಾಯ್ ಮಾಡಿಬಿಡ್ಬೇಕು ಅಲ್ವಾ. ಡ್ಯಾನ್ಸ್ ಎಲ್ಲ ಆಯಿತು. ಇವರು ಮದುವೆ ಹುಡುಗಿ ತಂಗಿ ಫ್ಯಾಮಿಲಿ. ಹಾಗೆ ನಾನು ನಮ್ಮ ಚಿಕ್ಕತ್ತೆನೂ ತಲೆ ಮೇಲೆ ನೀರು ಹಾಕ್ತಾಯಿದ್ದೀವಿ. ಇವ್ರು ನಮ್ಮ ಏರಿಯಾದವರು. ಇವರು ಹುಡುಗಿ ಅತ್ತೆ ಮಾವ ಮಕ್ಕಳು. ಇಲ್ಲಿ ಫಸ್ಟ್ ಒನ್ ನಿಂತಿರೋನು ನಮ್ಮ ಗ್ರೂಪಲ್ಲೇ ಫುಲ್ ಕಾಮಿಡಿಯನ್. ಅವನು ಯಾವಾಗಲೂ ಕಾಮಿಡಿ ಮಾಡೋದು, ಎಲ್ಲರನ್ನೂ ನಗಿಸೋದು. ಹಾಗೆ ಲಾಸ್ಟಲ್ಲಿ ಕಲರ್ ಅಕ್ಕಿಗಳನ್ನ ತಲೆ ಮೇಲೆ ಹಾಕಿ ಎಲ್ಲ ಮುಗಿಸಿದ್ರು. ಹಾಗೆಯೇ ಮುಗಿಸ್ಕೊಂಡು ಬಂದ್ವಿ. ಅರಿಶಿನ ಕುಂಕುಮ ಕೊಡ್ತಾಯಿದ್ರು, ತಗೊಂಡು ಊಟಕ್ಕೆ ಬಂದ್ವಿ. ಹಳದಿ ಶಾಸ್ತ್ರ ದಿನನ ಹೆಂಗೋ ಮುಗಿಸ್ಬಿಟ್ವಿ. ಹಾಗೆ ಹುಡುಗಿ ಕೂಡ ರೆಡಿಯಾಗಿ ಬಂದಳು, ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಅದರ ನೆಕ್ಸ್ಟ್ ಡೇನೇ ಬಸ್ ಮಾಡಿದರು ಊರಿಂದನೇ. ನಂಜನಗೂಡು ಚೌಟ್ರಿಯಲ್ಲಿ ನೈಟ್ ರಿಸೆಪ್ಷನ್ ಇತ್ತು. ಹಾಗಾಗಿ ಮಕ್ಕಳು ನಾನು ಎಲ್ಲ ಬಂದಿದ್ವಿ. ಹಾಗೆ ಹೋದ ತಕ್ಷಣ ವೆಲ್ಕಮ್ ಮಾಡಿ ಜ್ಯೂಸ್ ಎಲ್ಲ ಕೊಟ್ಟರು. ಕುಡ್ಕೊಂಡು ಒಳಗಡೆ ಬಂದ್ವಿ. ಆಲ್ರೆಡಿ ಎಲ್ಲ ರಿಲೇಷನ್ಗಳೆಲ್ಲ ಬಂದಿದ್ದರು. ಹಾಗೆ ಊಟಕ್ಕೆ ವೆರೈಟಿ ಐಟಮ್ಸ್ ಮಾಡಿಸಿದ್ರು. ನನ್ನ ಮಗ ರಸಗುಲ್ಲ ಸೂಪರ್ ಅಂತ ಹೇಳ್ತಾ ಇದ್ದಾನೆ. ಹಾಗೆ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಒಂದು ವಿಡಿಯೋ ಮಾಡಿಕೊಂಡೆ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಿಕ್ಕತ್ತೆ, ಅವ್ರ ತಮ್ಮನ ಹೆಂಡ್ತಿ ಎಲ್ಲ ಇದ್ದರು. ಎಲ್ಲರ ಜೊತೆನೂ ಒಂದೊಂದು ಫೋಟೋಸ್ ತಗೊಂಡೆ. ಹುಡುಗ ಹುಡುಗಿ ಜೊತೆ ಒಂದು ಫೋಟೋ ತಗೊಂಡೆ. ಹೇಗೆ ಕಾಣಿಸ್ತಾ ಇದ್ದೀವಿ,
ಇವಳು ನನ್ನ ಫ್ರೆಂಡ್ ರಾಜಿ, ಹಾಗೆ ನನ್ನ ಮಗನ ಅಕ್ಕ. ಈ ಥರ ಫೋಟೋಸ್ ಎಲ್ಲ ತೊಗೊಂಡ್ರೆ ಒಂಥರ ಮೆಮೊರೀಸ್ ಇರುತ್ತೆ ಅಲ್ವಾ. ಹಾಗೆ ರಿಸೆಪ್ಷನ್ ಏನೋ ಮುಗಿಸ್ಕೊಂಡು ಬಂದ್ವಿ. ಎಲ್ಲ ಒಂದು ಕಡೆ ಸೇರಿದ್ವಿ ಅಲ್ವಾ. ಮಾತಾಡ್ಕೊಂಡು ಊರು ಬಂದಿದ್ದೇ ಗೊತ್ತಾಗಲಿಲ್ಲ. ವಿಡಿಯೋ ಮಾಡ್ತಿರೋದಕ್ಕೆ ಯೂಟ್ಯೂಬ್ಗೆ ಹಾಕ್ತೀಯ ಅಲ್ವಾ ಹಾಯ್ ಅಂತ ಹಾಯ್ ಮಾಡ್ತಾಯಿದ್ದಾರೆ. ನನ್ನ ಮಾರ್ಗಿತಿ, ನಮ್ಮ ಚಿಕ್ಕತ್ತೆ ಎಲ್ಲರೂ ಈ ಕಡೆನೇ ಇದ್ದಾರೆ. ಫೈನಲಿ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡ್ವಿ. ಮಾರನೇ ದಿನಕ್ಕೆ ಮದುವೆಗೆ ರೆಡಿ ಆಗಬೇಕು. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ಕೂಡ ರೆಡಿಯಾಗಿ ಬಂದ್ವಿ. ಇವಳು ಚಾಂದು ಅಂದ್ಬಿಟ್ಟು ನನ್ನ ಫ್ರೆಂಡು. ಎಲ್ಲ ನೈಟೇ ರಿಸೆಪ್ಷನ್ಗೆ ಬಂದಿದ್ರು ಅಲ್ವಾ, ಅದಕ್ಕೋಸ್ಕರ ಜನ ಯಾರೂ ಅಷ್ಟು ಬಂದಿರಲಿಲ್ಲ. ಹೋದ ತಕ್ಷಣ ನಾಷ್ಟ ಮಾಡ್ಕೊಂಡ್ವಿ. ನಾಷ್ಟ ತಿನ್ಕೊಂಡು ಬಂದ್ವಿ. ತಾಳಿ ಕಟ್ಟೋ ಟೈಮ್ ಕೂಡ ಆಯಿತು. ಫೈನಲಿ ಹುಡುಗ ಹುಡುಗಿ ಹೇಗೆ ಕಾಣಿಸ್ತಾ ಇದ್ದಾರೆ. ಹ್ಯಾಪಿ ಮ್ಯಾರಿಡ್ ಲೈಫ್. ಅರುಂಧತಿ ನಕ್ಷತ್ರ ತೋರಿಸೋ ಟೈಮಲ್ಲಿ ಮಕ್ಕಳುಗಳೆಲ್ಲ ಸಾಂಗ್ ಹಾಕಿದ ಕ್ರೇಜ್ಗೆ ಸ್ಟೇಜ್ ಮೇಲೆ ಬಂದು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಅದನ್ನ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ನಮ್ಮ ಇಂಚೂರು ಅಕ್ಕನೂ ಕೂಡ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಅದನ್ನ ನೋಡ್ಕೊಂಡು ಕೂತಿದ್ವಿ. ಊಟದ ಟೈಮ್ ಕೂಡ ಆಗೋಯಿತು. ನೈಟು ತುಂಬ ಜನ ಬಂದಿದ್ರು, ಇವಾಗ ಸ್ವಲ್ಪ ಕಡಿಮೆ ಬಂದಿದ್ದಾರೆ. ಹಾಗೆ ಡ್ಯಾನ್ಸ್ ನೋಡ್ತಾ ಊಟದ ಟೈಮ್ ಆಯಿತು. ಹಾಗೆ ಊಟ ಮಾಡಿಕೊಂಡು ರೊಟ್ಟಿ ಪಲ್ಯ ಎಲ್ಲ ಮಾಡಿಸಿದ್ರು. ಇವಾಗಲೂ ಕೂಡ ರಿಸೆಪ್ಷನ್ಗೆ ನಿಲ್ಲಿಸಿದ್ರು. ಹಾಗೆ ಒಂದೆರಡು ಫೋಟೋಸ್ನ ತಗೊಂಡೆ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಇವರು ರಾಜಿಯವ್ರ ಅಮ್ಮ ರಾಜಿ. ಇವತ್ತು ಮದುವೆ ಹೇಗೋ ಮುಗಿಸ್ತೀವಿ. ಬೀಗ್ರೂಟನೂ ಮುಗಿಸ್ಬೇಕು ಅಲ್ವಾ. ಈ ವಾರ ಎಲ್ಲ ಶೃಂಗನ ಮದುವೆ ಮಾಡೋದೇ ಆಗೋಯಿತು. ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಬಸ್ ಕೂಡ ಬಂತು. ಎಲ್ಲ ಹತ್ತಿದ್ರು. ಎಲ್ಲ ಹಾಯ್ ಮಾಡ್ತಾಯಿದ್ದಾರೆ. ಇವರು ನಮ್ಮ ಚಿಕ್ಕತ್ತೆ. ಬೀಗ್ರೂಟ ಇಲ್ಲಪ್ಪ ಅಂದರೆ ಜೈಪುರದ ಹತ್ರ ಇರೋ ಒಂದು ಕನ್ವೆನ್ಷನ್ ಎಂಟ್ರೆನ್ಸ್ ಅಲ್ಲೇ ತುಂಬ ಚೆನ್ನಾಗಿತ್ತು. ಹಾಗೆ ವೆಲ್ಕಮ್ ಮಾಡೋಕ್ಕೆ ಹುಡುಗ ಹುಡುಗಿ ಇಲ್ಲೇ ನಿಂತಿದ್ರು. ಕುಂಕುಮ ತಗೊಂಡು ಊಟದ ಹಾಲ್ ಕಡೆ ಹೊರಟ್ವಿ. ಹಾಗೆ ಊಟ ಬಡಿಸೋ ಅಷ್ಟು ಟೈಮಲ್ಲಿ ಒಂದು ವಿಡಿಯೋ ಮಾಡಿಕೊಂಡೆ. ಅಡುಗೆ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಊಟನೂ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿಕೊಂಡು ಹೊರಟ್ವಿ. ಒಂದೆರಡು ಫೋಟೋ ತಗೊಳ್ಳೋಣ ಅಂತ ಕರೆದು. ಇಲ್ಲೆಲ್ಲ ನನ್ನನ್ನು ಕಿಂಡಲ್ ಮಾಡ್ತಿದ್ರು ಯೂಟ್ಯೂಬ್ ಅಂತ. ಅದಕ್ಕೆ ಒಂದು ವಿಡಿಯೋ ಮಾಡಿಕೊಂಡೆ. ಈ ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಫುಲ್ ಗ್ರೀನ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ಊಟ ಮಾಡಿಕೊಂಡು ಬಸ್ಸಲ್ಲಿ ಹೊರಟ್ವಿ. ಟ್ರಾಫಿಕ್ ಇತ್ತು ಅಂತ ನಿಲ್ಲಿಸಿದ್ರು. ಅಲ್ಲಿ ಚಾಮುಂಡಿ ಬೆಟ್ಟ ಕಾಣಿಸ್ತಿತ್ತು, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಎಲ್ಲ ಒಂದೇ ಕಡೆ ಲಾಸ್ಟ್ ಸೀಟಲ್ಲಿ ಕೂತಿದ್ವಿ. ಎಲ್ಲ ಕಾಮಿಡಿ ಮಾಡಿಕೊಂಡು ಮಾತಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹಾಗೆ ನನ್ನ ಫಾಲೋವರ್ಸ್ಗಳಿಗೆ ವೀಕ್ಲಿ ವ್ಲಾಗ್ ಅಪ್ಲೋಡ್ ಮಾಡಬೇಕಾ ಇಲ್ಲ ಮಂತ್ಲಿ ವ್ಲಾಗ್ ಅಪ್ಲೋಡ್ ಮಾಡಬೇಕಾ, ಯಾವ ಥರ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಹೀಗೆ ಹೇಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.